ರಾಮಾಯಣ ಗ್ಲಿಮ್ಸ್ ನೋಡಿದ ತಕ್ಷಣ ನನ್ನ ಮೈಂಡ್ ಫಸ್ಟ್ ಫ್ಲಾಶ್ ಆಗಿದ್ದೆ ಲಾಸ್ಟ್ ಅಲ್ಲಿ ಲೈಕ್ ಪ್ರಭಾಸ್ ಅವರು ಆದಿಪುರುಷಿಗೆ ಅಷ್ಟು ಎಫರ್ಟ್ಸ್ ಕೊಟ್ಟು ಫಿಲಿಂ ಮಾಡಿದ್ರು ಕೂಡ ಫಿಲಿಂ ಅವರು ರಿಲೀಸ್ ಆಗೋ ತನಕ ಆಂಜನೇಯ ಸ್ವಾಮಿ ಬರ್ತಾರೆ, ಫಿಲಿಂ ನೋಡ್ತಾರೆ, ಒಂದ್ ಸೀಟ್ ಕೊಡಿ ಅಂತ ಹೇಳಿ ಇದೆಲ್ಲ ಪ್ರಮೋಷನ್ ಮಾಡಿ ಲಾಸ್ಟ್ ಗೆ ಫಿಲಿಂ ರಿವರ್ಸ್ ಹೊಡೆದಿದ ತಕ್ಷಣ ನಾವು ತೆಗ್ದಿದ್ ರಾಮಾಯಣನೆಲ್ಲ ಒಂದು ಕಾನ್ಸೆಪ್ಷಿಯಲ್ ಅದು ಇದು ಏನೋ ಹೇಳ್ಬಿಟ್ರು. ಬಟ್ ಈ ಪ್ರಾಜೆಕ್ಟ್ ರೂಮರ್ಸ್ ಅಲ್ಲಿ ಇದ್ದಾಗ ಕೂಡ ಎಲ್ಲೋ ಒಂದ್ ಕಡೆ ಭಯ ಅನ್ನೋದಿತ್ತು, ಬಿಕಾಸ್ ಇದು ಇನ್ನೊಂದು ಆದಿಪುರುಷ್ 2 ಎಲ್ಲ ಆಗ್ಬಿಡುತ್ತೋ ಅಂತ. ಬಟ್ ಲಿಟ್ರಲಿ ಹೇಳ್ತೀನಿ, ಆ ಜಸ್ಟ್ 3 ನಿಮಿಷ ಕಾನ್ಸೆಪ್ಟ್ ಇದ್ರೂ ಕೂಡ ಲಾಸ್ಟ್ ಒಂದು 10 ಸೆಕೆಂಡ್ಸ್ ಅದ್ರಲ್ಲಿ ಒಂದು 2 ಸೆಕೆಂಡ್ ಯಶು, 2 ಸೆಕೆಂಡ್ ರಣಬೀರ್ ಕಪೂರ್ದು ಶಾರ್ಟ್ಸ್ ನೋಡ್ಬಿಟ್ಟು ಓಕೆ ಇದಂತೂ ಆದಿಪುರುಷ್ 2 ಅಂತೂ ಕನ್ಫರ್ಮ್ ಆಗಿ ಆಗಲ್ಲ, ಒಂದು 2,000 ಕೋಟಿ ಈಸಿಯಾಗಿ ಮಾಡುತ್ತೆ ಅಂತ ಅನ್ಕೋಬಹುದು. ಬಿಕಾಸ್ ಅಲ್ಲಿರೋ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಅಂಡ್ ಈ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು, ತೆಗೆದಿರೋದು 2 ಫಿಲಿಮ್ಸೇ, ಒಂದು ದಂಗಲ್ ಅಂಡ್ ದಂಗಲ್ ಪ್ರತಿಯೊಬ್ಬರಿಗೂ ಗೊತ್ತು ಯಾವ ತರ ಹಿಟ್ ಆಯ್ತು ಅಂತ. ಇದುವರೆಗೂ ಹೈಯೆಸ್ಟ್ ಕಲೆಕ್ಷನ್ ಇರೋದು ದಂಗಲ್ಲೇ. ಅಂಡ್ ನೆಕ್ಸ್ಟ್ ಥಿಂಗ್ ಬಂದ್ರೆ ಚಿಚೋರೆ ಅಂತ ಒಂದು ಕಾಲೇಜ್, ಲಿಟರಲಿ ಹೇಳ್ತೀನಿ ಗುರು, ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಫಿಲಿಂ ಅಂತ ಹೇಳ್ಬೋದು. ಆ ಫಿಲಿಂ ನೋಡ್ತಿದ್ರಂಗೆ ಆ ಸುಶಾಂತ್ ರಾಜಪೂತ್ ನೆನಪು ಬರ್ತಾರೆ. ಬಟ್ ರಾಮಾಯಣ ವೈಸ್ ಮಾತಾಡ್ಬೇಕಾದ್ರೆ ಯಶ್ ಆ ಒಂದು ಲುಕ್ ಅಲ್ಲಿ ಎಷ್ಟು ಮೀನಿಂಗ್ ಇದೆ ಒಂದ್ಸಲ ಆ ಪಿಕ್ಚರ್ ನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ರಣಬೀರ್ ಕಪೂರ್ ಈ ಪಾತ್ರಕ್ಕೆ ಎಷ್ಟು ಕಂಪ್ಲೀಟ್ ಆಗಿ ಅವರು 100% ಎಫರ್ಟ್ಸ್ ಕೊಡ್ತಾರ ಇಲ್ವಾ ಅಂತ ತುಂಬಾ ಡೌಟ್ಸ್ ಇತ್ತು. ಬಟ್ ಈ ಜಸ್ಟ್ ಇಲ್ಲಿ ತನಕ ಮಾತ್ರ ಶಾರ್ಟ್ ಕೊಟ್ಟಿದ್ದಾನೆ, ಸ್ಪೀಚ್ಲೆಸ್. ಅಂಡ್ ಸಾಯಿ ಪಲ್ಲವಿ ಅವರ ಬಗ್ಗೆ ಹೇಳ್ಬೇಕು, ಲೈಕ್ ಪ್ರತಿಯೊಬ್ಬರಿಗೂ ಗೊತ್ತು ಅವ್ರಿಗೆ ಎಷ್ಟು ಕ್ರೇಜ್ ಇದೆ ಅಂತ. ಹೋಪ್ ಪರ್ಫೆಕ್ಟ್ ಆಗಿದೆ, ಎಲ್ಲಾ ಸೇರಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಹೆಂಗಿರುತ್ತೋ, ಲೈಕ್ ಒಂದು ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, VFX ಕಂಪನಿ ಆಗಿರ್ಬೋದು, ಅಂಡ್ ಪ್ರೊಡಕ್ಷನ್ ಹೌಸಸ್, ಯಶ್ ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಇದರಲ್ಲಿ. ಸೊ ಒನ್ ಆಫ್ ದಿ ಬ್ಲಾಸ್ಟ್ ಫಿಲಿಂ ಅಂತ ಹೇಳ್ಬೋದು. ಹೋಪ್ ಇದು ಆದಿಪುರುಷ್ 2 ಆಗದೇ ಇರಲಿ, ಅಂಡ್ ಒನ್ ಆಫ್ ದಿ ಬೆಸ್ಟ್ ಫಿಲಿಂ ಎಕ್ಸ್ಪೀರಿಯನ್ಸ್ ಕೊಡ್ಲಿ ಅಂತ ಹೇಳ್ತಾ ವಿಡಿಯೋನೆಲ್ಲ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.